Hello everyone, I am Maruti. Today discuss about loops. What is loops? Loops is used to execute back code. Execute statement without repetition code. ಇದು ಯಾವ ಥರ ಅಂದರೆ 10 ಕಲ್ಲಿದ್ದಾವೆ ಅಂದರೆ 10 ಕಲ್ಲು ಒಂದೇ ಸತಿ ತರೋಕ್ಕಾಗಲ್ಲ. ಹಂಗಾಗಿ ಏನು ಮಾಡಬೇಕು, 10 ಕಲ್ಲನ್ನು ತಂದು ಇಲ್ಲಿಗೆ ಹಾಕಬೇಕು ಅಂದರೆ ಒಂದೊಂದು ಕಲ್ಲನ್ನೇ ತಗೊಂಡೋಗಿ ತರಬೇಕಾ. ಹಂಗಾಗಿ ಒಂದೊಂದು ಕಲ್ಲನ್ನೇ ರಿಪಿಟೇಷನ್ ಮಾಡಬೇಕಾಗತ್ತೆ. ಅಲ್ಲಿ ಹಾಕಬೇಕು ಅಂದರೆ ಏನಾಗುತ್ತೆ, 10 ಕಲ್ಲು ಒಂದೇ ಸತಿ ತರೋಕ್ಕಾಗಲ್ಲ. ಹಾಗಾಗಿ ಒಂದೊಂದು ಸತಿ ಹೋಗಿ ಬರೋದ್ರಿಂದ ರಿಪಿಟೇಷನ್ ಆಗ್ತಿರುತ್ತೆ. ನೀವು ಎಷ್ಟು ಸತಿ ಅಲ್ಲಿ ಎಷ್ಟು ಕಲ್ಲು ಇರ್ತವೋ ಅಷ್ಟು ಸತಿ ರಿಪಿಟೇಷನ್ ಆಗುತ್ತೆ. ಅದು ಯಾವ ಥರ ಅನ್ನೋದೊಂದು ಸಿಂಪಲ್ ಪ್ರೋಗ್ರಾಮ್ ಮುಖಾಂತರ ನೋಡ್ಕೊಂಬರೋಣ. include ಇದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ಇದು ಹೆಡರ್ ಫೈಲ್. ಇಂಟ್ ಮೇನ್ ಇಂಟ್ ಅಂತ ತಗೊಂಡು A10 ಅಂತ ತಗೊಂಡು ನಿಮಗೆ ತೋರಿಸೋಕ್ಕೆ. ಐ ಅನ್ನೋದನ್ನು ಬೇರೆ, ಏನು ಅನ್ನೋದನ್ನು ಪ್ರಿಂಟ್ ಎಫ್. ಹಾಗೆ ಇಲ್ಲಿ ನಂಬರ್ ಎಂಟ್ರ್ ಮಾಡ್ಕೊಳ್ಳೋದು. ಪ್ರಿಂಟ್ ಎಫ್ ಕೊಡ್ತಾ ಇದ್ದೀನಿ. ಸ್ಕ್ಯಾನ್ %d, %n ಫಾರ್ ಲೋ ಹಾಕ್ತಾಯಿದ್ದೀನಿ. ಇವಾಗ ಏನು ಕೊಡ್ತೀನಿ, i=1 ಅಂತ ಕೊಡ್ತೀನಿ. i<n ಅಂತ ಕೊಡ್ತೀನಿ. ನನಗೆ ಇಲ್ಲಿ ತನಕ ಬೇಕು, 10 ಕಲ್ಲು ಬೇಕು ಅಂದರೆ 10 ಕಲ್ಲು ತಗೋಬೋದು, 20 ಬೇಕು ಅಂದರೆ 20 ಕಲ್ಲು ತಗೋಬೋದು. ನನ್ನ ಇಷ್ಟ. ಅದು ಪ್ಲಸ್ ಆಗುತ್ತೆ. ಮತ್ತು ಪ್ರಿಂಟ್ ಬಂದು ಪ್ರಿಂಟ್ %d\n i ಅಲ್ಲಿ ಎಷ್ಟಿರುತ್ತೋ ಅಷ್ಟು ಪ್ರಿಂಟ್ ಆಗಬೇಕು. ಇವಾಗ ರನ್ ಮಾಡೋಣ. ಎಂಟರ್ ದಿ ನಂಬರ್. ನಿನಗೆ ಎಷ್ಟು ಕಲ್ಲು ಇದ್ದಾವೆ ಅಂತ ಗೊತ್ತಿರಲ್ಲ. ಈಗ ನೀನೇ ಕೊಡು, ಎಷ್ಟು ಕಲ್ಲು ಬೇಕು. ನನಗೆ ಒಂದು 10 ಅಂತ ಕೊಡ್ತೀನಿ. 10ರಿಂದ 1ರಿಂದ ಬಂದಿದೆ ನೋಡಿ. 1 2 3 4 5 6 7